ಕಪ್ಪು ಹಣ ತರ್ತೀವಿ, ಎಲ್ಲ ಕಪ್ಪು ಹಣ ಕಾಂಗ್ರೆಸ್ ಲೀಡರ್ಸ್ ಕಡೆ ಇದೆ, ಎಲ್ಲ ತಂದು ಎಲ್ಲ ನಿಮ್ ಬಡವರು ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಬಡ 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 ಹೋಗಿ ಬ್ಯಾಂಕ್ ಹೋಗಿ ಅಕೌಂಟ್, ಝೀರೋ ಅಕೌಂಟ್, ಜನ್ಧನ್ ಅಕೌಂಟ್ ಎಲ್ಲ ತಗ್ಸಿದೀವಿ. ಏನಂತ 15 ಲಕ್ಷ ಸಿಗ್ತದೆ, 15 ಅಂತ 15 ಪೈಸೆ ತಾನೇ ಸಿಕ್ಕಿದೆ. ಮತ್ತೆ ಅವರಿಗೆ ಮತ ಹಾಕ್ಬೇಕು. ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಎಲ್ಲ ಯುವಕರಿಗೆ ವರ್ಷಕ್ಕೆ 2 ಕೋಟಿ. ನಾವು ಅಂತ ಅಷ್ಟು ಸುಳ್ಳು ಹೇಳಲ್ಲ. ನಮ್ ಸರ್ಕಾರ ಆಗಿದ್ಮೇಲೆ ನಮ್ ಕಡೆಯಿಂದ 40 ಲಕ್ಷ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಆಗ್ತದೆ ಸರ್ಕಾರಿ ಹಂತದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಕೋಟ ಭಾಷೆ ನಮ್ಗೆ ಬರಲ್ಲ, ಯಾಕೆ ಅಂದ್ರೆ ಅಂತ ಕೆಲಸ ನಾವು ಎಲ್ಲಿ ಮಾಡಿಲ್ಲ, ನೋಡಿಲ್ಲ. ಅದಕ್ಕೆ ನಮ್ಗೆ ಲಕ್ಷ ಗೊತ್ತು, 1000 ಗೊತ್ತು, ಯಾಕೆಂದ್ರೆ ಅದು ಕೊಡ್ಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ಸುಳ್ಳು ಹೇಳಿ ಧರ್ಮ ಜಾತಿ ಬೆಂಕಿ ಹಾಕಿದ್ದು ಕೆಲಸ, ರಾಮಂದು ಪೂಜೆ ಮಾಡಿ ಎಲ್ಲ ದೇವರು ದೇವಸ್ಥಾನದಿಂದ ಮನೆಯಿಂದ ರಾಜಕಾರಣಿ ತರಲಿಕ್ಕೆ ಇಂಥ ಗಲೀಜ್ ರಾಜಕಾರಣ ಮಾಡೋರು ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು. ಇದಕ್ಕೆ ಇವ ಜನರಿಗೆ ಗೊತ್ತಾಗಿದೆ ಇದು ಕೆಲಸ ಏನು ಎಲ್ಲ. ಕಳೆದ 10 ವರ್ಷದಿಂದ ಏನು ಕೆಲಸ ಮಾಡಿಲ್ಲ, ಕೇಂದ್ರದಲ್ಲಿ ಕೂತ್ಕೊಂಡು ಬರೀ ಇದೇ ಬೆಂಕಿ ಹಾಕೋದು ಕೆಲಸ ಮಾಡಿದ್ದಾರೆ. ಅಷ್ಟು ಯಾಕೆ, 1 ವರ್ಷ ಇಲ್ಲಿ ರೈತರು ಇದ್ದಾರೆ, ರೈತ ಬಾಂಧವರು ದಿಲ್ಲಿಯಲ್ಲಿ 1 ವರ್ಷ ಬಾರ್ಡರ್ ಅಲ್ಲಿ ಕೂತ್ರು. ಅದಕ್ಕೆ ಕೂಡ ಸ್ಪಂದನೆ ಮಾಡ್ಲಿಕ್ಕೆ ಕೂಡ ಪ್ರಧಾನಿ ಅವರು AC ರೂಮಿಂದ ಕೆಳಗಡೆ ಬಂದಿಲ್ಲ, ಹೊರಗಡೆ ಬಂದಿಲ್ಲ, ರೈತರಿಗೆ ಭೇಟಿ ಮಾಡಿಲ್ಲ. ಏನ್ ಹೇಳಿದ್ರು, ಈ ದೇಶಕ್ಕೆ ಯಾರು ಅನ್ನದಾತ ಇದ್ದಾರೆ, ಎಲ್ಲ ರೈತ ಬಾಂಧವರು ಖಲಿಸ್ತಾನಿ ಇದ್ದಾರೆ ಅಂತ, ಟೆರರಿಸ್ಟ್ ಇದ್ದಾರೆ ಅಂತ ತಾವೇ ಹೇಳಿ. ನಾವು ರೈತರು ಬೆಳಿಗ್ಗೆ ಇದ್ದು 5 ಗಂಟೆ ಇದ್ದು ಹೊಲ ಕೆಲಸ ಮಾಡಿ ಬೀಜ ಹಾಕಿ ಏನ್ ಗೊಬ್ಬರ ಹಾಕಿ ಏನಂತ ಮಾಡ್ತಾ ಹೋಗ್ತೀವಿ. ನಾವು ಖಲಿಸ್ತಾನಿ? ಇಂಥ ಶಬ್ದ ಪ್ರಯೋಗ ನಮ್ ರೈತ ಮೇಲೆ ಇಷ್ಟು ಅವಮಾನ ಮಾಡೋರು ಬಿಜೆಪಿ ನಾಯಕರಿಗೆ ಮತ್ತೆ ಮತ ಹಾಕ್ಬೇಕು ನಾವು. ಅದೇ ವಿರುದ್ಧ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ರೈತರಿಗೆ ಮಾಡಿದ್ರು. ಮತ್ತೆ ಮೊದಲೇ ಬಾರಿ ನಮ್ ಮನಮೋಹನ್ ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ. ಆಮೇಲೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಲ ಮನ್ನಾ ಮಾಡಿದ್ದಾರೆ, 50,000 ಮಾಡಿದ್ದಾರೆ. ನಮ್ಮ ಯಾವಾಗ್ಲೂ ನೀವು ನೋಡಿ, ಬಡವ್ರ ಪರ, ರೈತ ಪರ, ಮಹಿಳೆಯರ ಪರ, ಯುವಕರು ಪರ ಕೆಲಸ ಮಾಡಿದ್ರೆ ಯಾರು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು. ಇಂಥ ಕೆಲಸ ಮಾಡೋರಿಗೆ ನಾವು ಎಲ್ಲರೂ ಮತ ಹಾಕ್ಬೇಕೋ ಬೇಡವಾ? ಹಾಕ್ತೀರಾ ಇಲ್ವಾ? ಹೇಳಿ ನನ್ಗೆ ಸಮಾಧಾನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.